ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ 26ನೇ ವಚನವನ್ನು ತೆಗೆದುಕೊಂಡಿದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನ ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬ. ಪ್ರಿಯರೇ, ವಾಕ್ಯ ಹೇಳುವ ಹಾಗೆ ಮೊದಲದಾಗಿ ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ. ನಾವು ಸ್ವಸ್ಥತೆ ಹೊಂದಬೇಕಾದ್ರೆ, ನಮ್ಮ ರೋಗಗಳು ನಮಗೆ ಬಿಡುಗಡೆ ಆಗಬೇಕಾದ್ರೆ ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ಮಾತನ್ನ ಶ್ರದ್ಧೆಯಿಂದ ನಾವು ಕೇಳಬೇಕು. ಅಂದ್ರೆ ಎಚ್ಚರಿಕೆಯಿಂದ ನಾವು ಕೇಳಬೇಕು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವ ಪ್ರಕಾರ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ಮಾತುಗಳನ್ನ ಅನುಸರಿಸಿ ನಡೆದರೆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುತ್ತಾನೆ ಎಂಬುದಾಗಿ. ಅದೇ ಪ್ರಕಾರವಾಗಿ ವಾಕ್ಯ ಕೂಡ ಹೇಳ್ತದೆ, ಇಲ್ಲಿ ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು. ಎರಡನೇದಾಗಿ ಹೇಳ್ತದೆ, ಆತನಿಗೆ ಸರಿ ಬೀಳುವುದನ್ನ ಮಾಡಬೇಕು. ಆತನಿಗೆ ಯಾವುದು ಇಷ್ಟವಾಗ್ತದೋ ಆ ರೀತಿಯಾಗಿ ನಾವು ಮಾಡಬೇಕು. ಆತನಿಗೆ ಮೆಚ್ಚುಗೆ ಆದದ್ದನ್ನ ಮಾಡಬೇಕು. ಆತನ ಇಷ್ಟಪಡುವುದನ್ನ ಮಾಡಬೇಕು. ಮೂರನೇದಾಗಿ ಆತನ ಕಟ್ಟಳೆಗಳನ್ನ ಅನುಸರಿಸಿ ನಡಬೇಕು. ದೇವರು ಏನು ವಾಕ್ಯಗಳನ್ನು ಕೊಟ್ಟಿದ್ದಾನೋ ಅದನ್ನ ಅನುಸರಿಸಿ ನಡಿಬೇಕು. ಆಗ ದೇವರು ವಾಕ್ಯ ಹೇಳ್ತದೆ, ಐಗುಪ್ತರಿಗೆ ಉಂಟು ಮಾಡಿದ ಒಂದು ವ್ಯಾಧಿಯು ನಿಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ. ಹಾಗಾಗಿ ಈ ವಾಕ್ಯವನ್ನ ಕೇಳ್ತಿರತಕ್ಕಂಥ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಕರ್ತ ಪ್ರಿಯರೇ, ಈ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳುವುದಾದ್ರೆ ದೇವರು ನಮ್ಮ ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ, ಸ್ವಸ್ಥತೆಯನ್ನು ಕೊಡುವವನಾಗಿದ್ದಾನೆ, ಬಿಡುಗಡೆಯನ್ನು ಕೊಟ್ಟು ಯಾವ ರೋಗವು ನಮಗೆ ಬರದ ಹಾಗೆ ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಅದರಿಂದ ವಾಕ್ಯವನ್ನ ಕೇಳಿಸಿಕೊಳ್ತಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಪ್ರಿಯರೇ, ಎಚ್ಚರಿಕೆಯಿಂದ ನಮ್ಮ ಜೀವಿತಗಳನ್ನ ನಡೆಸಿಕೊಂಡು ಹೋಗೋಣ. ಅದರ ಮೂಲಕವಾಗಿ ಆರೋಗ್ಯವಂತರಾಗಿ ಜೀವಿಸುವುದಕ್ಕೆ ಕರ್ತನು ತಾನೇ ಸಹಾಯ ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ನಿನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಿನ್ನ ಕಟ್ಟಳೆಗಳನ್ನ ಅನುಸರಿಸಿ ಅದರ ಪ್ರಕಾರವಾಗಿ ನಾವು ಜೀವಿಸುವುದಾದ್ರೆ ನೀನು ಆರೋಗ್ಯದಾಯಕನಾಗಿದ್ದುಕೊಂಡು ನಮಗೆ ಸ್ವಸ್ಥತೆಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನಿನ್ನ ವಾಕ್ಯದ ಅನುಸಾರವಾಗಿ ವಾಕ್ಯವನ್ನ ಅನುಸರಿಸಿ ನಡೆಯುತ್ತೇವೆಪ್ಪ. ನಿನ್ನ ಕಟ್ಟಳೆಗಳನ್ನ ಕೇಳ್ತೇವೆ ಸ್ವಾಮಿ. ಅದರ ಪ್ರಕಾರವಾಗಿ ಜೀವಿಸ್ತೇವೆಂಬುದಾಗಿ ನಾವು ನಿಮ್ಮೊಂದಿಗೆ ಅರಿಕೆ ಮಾಡ್ತಾ ಇದ್ದೇವೆ. ಅದರ ಮೂಲಕವಾಗಿ ನಮಗೆ ಸ್ವಸ್ಥತೆಯನ್ನು ಕೊಟ್ಟು ನಮ್ಮನ್ನು ನಡೆಸು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.